ಬೆಳಗ್ಗಿನ ಜಾವ ಪ್ರಾರಂಭವಾದಂಥ ಜರ್ನಿ ನಮ್ಮ ಗೆಳೆಯನೊಡನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರಕ್ಕೆ ಹೊಂದಿಕೊಂಡಂತೆ ಇರುವಂತಹ ಘಾಟಿ ಸುಬ್ರಹ್ಮಣ್ಯ ಅಂತಾರಾಜ್ಯ ದನಗಳ ಜಾತ್ರೆಗೆ ನಾವು ತೆರಳ್ತಾ ಇದ್ದೀವಿ. ಚಳಿಗೆ ಸ್ವಿಚ್ ಆಫ್ ಆಗಿದ್ದು ನಮ್ಮನ್ನು ಈ ಟೀ ಚಾರ್ಜ್ ಮಾಡ್ತು. ಟೀ ಕುಡ್ಕೊಂಡು ಮುಂದೆ ಹೊರಟ್ವಿ, ಜೋಶಲ್ಲಿ ಹೊರಟ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿದ್ದೀನಿ ಇವತ್ತು ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ. ಇಲ್ಲಿ ಹಳ್ಳಿಕಾರ್ ದನಗಳಿಗೆ ಫೇಮಸ್, ಜೋಡಿ ಹಳ್ಳಿಕಾರ್ ಕಟ್ಟೋದ್ರಲ್ಲಿ ಈ ಜಾತ್ರೆಯಲ್ಲಿ ತುಂಬಾ ಫೇಮಸ್. ಶೋಕಿಗೆ ಅಂತ ಎತ್ತುಗಳನ್ನ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಎಷ್ಟು ಎತ್ತುಗಳಿದಾವೆ ಅಂದ್ರೆ ಅಷ್ಟು ಎತ್ತುಗಳನ್ನ ನಿಮಗೆ ತೋರಿಸ್ತಾ ಬರ್ತೀನಿ. ಮರವೆ ನಾರಾಯಣಪ್ಪ ಅಂತ ಫೇಮಸ್ ಹಳ್ಳಿಕಾರ ತಳಿ ಓರಿಗಳನ್ನ ಕಟ್ಟೋದ್ರಲ್ಲಿ ಅವ್ರನ್ನ ಇವಾಗ ತೋರಿಸ್ತೀನಿ. ನೋಡ್ರಿ, ಎಷ್ಟು ವರ್ಷದಿಂದ ಈ ಜಾತ್ರೆ ಮಾಡ್ತಾ ಇದೀರಾ? ನಾನು 7 ವರ್ಷ ವಯಸ್ಸಕ್ಕೆ ಈ ಜಾತ್ರೆ ಸ್ಟಾರ್ಟ್ ಮಾಡಿದನು. ಈಗೇನು ನಾನು ನಿಂತಿರಲ್ಲ, ಹೋಗೋದ್ಯಾವ್ದೋ ಬರೋದ್ಯಾವ್ದೋ. ನಾನು ಹಳ್ಳಿಕಾರೆ ಅವತ್ತನಿಕ್ಕೂನು. ಹಳ್ಳಿಕಾರು ಒಡಿನಲ್ಲ, ನಾನು ಹಳ್ಳಿಕಾರ್ ಪೋಷಕ. ನಾನು ದೇವ್ರಾದ ಗಾಳಿನಾಗೆ ನಾವು ಉಸಿರು ಬರ್ತಾ ಇದೆ, ಸಾಕ್ತಾ ಇದ್ದೀನಿ. ಹೊರಡ್ಬೋದು, ಬಿಡ್ಬೋದು, ಹೋಗ್ಬೋದು, ಬರ್ಬೋದು, ಎಲ್ಲೋ ಬರ್ತದೆ. ಇವಾಗ ಆಗ್ತಾ ಇದ್ದೀನಿ ಗುರು. ಹಳ್ಳಿಕಾರ್ ನಿಂಕ ಬೇರೆ ಅನುಕೂಲ ಬರ್ತದೆ. ಅದ್ರ ನಂಬಿರೋರು ಯಾರು ಕೆಟ್ಟಿರ್ಲ. ಹೌದು, ಅದ್ರ ಗಾಳಿನೇ ನಾನು 93ನೇ ವರ್ಷದಾಗ ಇದ್ದೀನಿ. ಆ ಗಾಳಿ ಬಿದ್ದು ನಾನು ಜೀವನ ಮಾಡ್ತಾ ಇದ್ದೀನಿ. ಈಗೇನ್ ನನ್ಗೇನು ತೊಂದ್ರೆ ಇಲ್ಲ. ಹಿಂದೆ ದೇವ್ರು ನೋಡೋಣ. ಅದು ನನ್ನ ಮೊಮ್ಮಕ್ಕಳು ಹುಟ್ಟೇವ್ರೆ, ಇದ್ರ ಕಾಯಲ್ಲಿ ಬಿಡಲ್ಲ ನಾವು. ಎಷ್ಟು ದಿನದ ಜಾತ್ರೆ? ಈಗ ಎಷ್ಟು ದಿನ ಆಗಿದೆ ನೀವು ಬಂದು? ಇಲ್ಲಿಗೆ ಬಂದು ಶುಕ್ರವಾರ ಆಗಿದೆ. ಈಗ ಎಷ್ಟು ದಿನ? 9 ದಿವಸ ಇಲ್ಲಿರೋದು? ಇಲ್ಲ, 6 ದಿವಸ. 6 ದಿವಸ ಜಾತ್ರೆ. 6 ದಿವಸ ಆದ್ಮೇಲೆ ಏನಂತ ಪ್ರಯೋಜನ ಇರಲ್ಲ. ನಾವು ಇಲ್ಲಿಂದ ಇದು ತೊರನಹಳ್ಳಿ ಸಪ್ಲಮ್ ಆ ಜಾತ್ರೆಗೆ ಹೋಗ್ತೀವಿ. 2 ಜಾತ್ರೆ ನಾನು ವರ್ಷಕ್ಕೆ ಮಾಡಿ. ಇಲ್ಲಿವರೆಗೂ ಎಷ್ಟು ಓರಿಗಳು ಕಟ್ಟಿದಾರೆ? ನಿಮಗೆ ಇಷ್ಟವಾದ ಓರಿ ಅಂತ ಏನು ಮಾತಾಡ್ಕೊಡ್ದು? ನಾನು ಹೋಗಿರೋದು ಕೊಟ್ಟಿರೋದು ಅವೆಲ್ಲ ಲೆಕ್ಕನೇ ಇಲ್ಲ. ಲೆಕ್ಕ ಇಲ್ಲ. ಲೆಕ್ಕ ಅಷ್ಟು ಓರಿಗಳು ಕಟ್ಟಿರ? ಯಾವ ಆ ಲೆಕ್ಕ ಮಾಡಕ್ ಹೋದ್ರೆ ನಾವು ಓರಿ ಕಟ್ಟಕ್ಕಾಗ. ಹೌದು, ಹೋಗೋವ್ಯಾವ ಬರೋವ್ಯಾವ. ಹೌದು. ನಿಮಗೆ ಇಷ್ಟ ಆಗಿರೋಂತ ಯಾವ್ದಾರ ಒಂದು ಓರಿ ಜೋಡಿ ಐತೆ, ಕಾಯಿಲೆ ಬಂದದೆ. ನಾನು ಅದನ್ನ ಕೊಡ್ಕೊಡ್ದಂತಿದ್ದೆ. ಅದು ಜೀವ ಬಿಟ್ರೆ 30 ಲಕ್ಷ ಖರ್ಚು. ಅದು ದೇವಸ್ಥಾನ ಮಾಡಿ, ಬಸವೇಶ್ವರನ ದೇವಸ್ಥಾನ ಮಾಡಿ, ನಮ್ಮ ತಂದೆ ಒಂದು ಫೋಟೋ ಹಾಕ್ತೀನಿ ಅಷ್ಟೇ. ನಾನು ಅದು 100 ಕೋಟಿ ಬಂದಂಗೆ. ಅದನ್ನೇನು ಮಾಡಲ್ಲ ನಾವು. ಅದೇನೋ ಬೊಬ್ಬೆ ಕಾಯಿಲೆ ಹೊಟ್ಟೆಕ್ ಹೋಗ್ಬಿಡ್ತು. ಅದು ಕಾಯಿಲೆ ಅಭಿಮಾನ್ಯ. ಅದು ಅಭಿಮಾನ್ಯ ಮಾಡ್ತು. ಅಭಿಮಾನಿಗೆ ನೀವು ಅಭಿಮಾನ ಇಟ್ಟಿದ್ದೀರಾ? ಅಭಿಮಾನ ಇಟ್ಟಿದೀವಿ, ಅದನ್ನ ಮಾಡ್ತೀನಿ. ಏನ್ ಮಾಡಾಕ್ 1 ಎಕರೆ ಜಮೀನು ಚಿಂತೆ ಇಲ್ಲ. 1 ಎಕರೆ ಜಮೀನಾದ್ರ ಚಿಂತೆ ಇಲ್ಲ, ಅದಕ್ಕೊಂದು ಗುಡಿ ಮಾಡೇ ಮಾಡ್ತೀವಿ. ಯಾರೋ ಬಡಬರ ಮಾಡೋ ಜೀವನ ಮಾಡ್ಕಿಲ್ಲ, ಮನೆ ಮಾಡ್ಕೊಡ್ತೀನಿ. ಹೌದಾ? ಡೈಲಿ ನಮ್ಮನ್ನೇ ನಾವೇ ಮಾಡಕ್ಕಾಗಲ್ಲ. ಒಟ್ಟು ಇಲ್ಲಿ ಬಸವಣ್ಣ ದೇವ್ರ ನಮ್ದಾರ ಯಾವತ್ತು ಹಾಳಾಗಲ್ಲ ಅಂತ ಹಾಳಾಗಲ್ಲ. ಸುಳ್ಳು. ದೇವ್ರಕೇನೆ ಬಸವಣ್ಣೆ. ಇದು ಗೌಡ್ರು ಮಾತು. ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತಾರೆ. ಇದನ್ನ ನಮ್ದವ್ರು ಯಾವತ್ತೂ ಕೂಡ ಹಾಳಾಗಲ್ಲ ಅಂತ ಹೇಳಿ ಗೌಡ್ರು ಮಾತಾಗಿದೆ.
ಇಲ್ಲೊಂದು ಜೋಡಿ ಹಳ್ಳಿ ಕಾರ್ ಬರ್ತಾ ಇದ್ದಾವೆ, ತುಂಬ ಚೆನ್ನಾಗಿದ್ದಾವೆ, ನೋಡೋದಕ್ಕೆ ಮಾತ್ರ ತುಂಬ ಅಂದವಾಗಿ ಕಾಣಿಸ್ತಿದ್ದಾವೆ. ಸರ್ ಯಾವ ಊರು ನಿಮ್ದು? ಸರ್ ನಮ್ದು ಚಿಕ್ಕಮಂಗ್ಳೂರ್ ಹತ್ರ ಅಂಪಾಪುರ ಅಂತ ಹೇಳ್ಬಿಟ್ಟು. ಹೆಸರು? ಜಗದೀಶ್ ಅಂತ. ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಓರಿಗಳು ಕಟ್ತಾ ಇದ್ದೀರಾ? ಓರಿಗಳು ಕಟ್ಟಲ್ಲ ಸರ್, ನಮಗೆ ಇಲ್ಲಿಗೆ ಸುಮಾರು 300 ಕಿಲೋಮೀಟರ್ ಆಗುತ್ತೆ. ನಾವ್ ಇಲ್ಲಿ ತಗೊಂಡು ಹೋಗಿ ಬರ್ತೀವಿ. ನಾವು ಯಥೇಚ್ಛವಾಗಿ ರೇಸ್ ಎತ್ಕೊಳ್ಳೋಣ ಕಟ್ಟೋದು. ನಾವು ಸ್ಪರ್ಧೆ ಮಾಡೋದ್ರಲ್ಲಿ ನಮ್ಮ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಎತ್ಕೊಳ್ ಕಟ್ರ ಅಂತ ಹಲವಾರು ಜನ ಇದಾರೆ. ನಾವಿಲ್ಲಿ ಬಂದ್ಬಿಟ್ಟು ಈ ಜಾತ್ರೆಯಲ್ಲಿ ಸುಮಾರು 20 ವರ್ಷದಿಂದ ಒಳ್ಳೊಳ್ಳೆ ಎತ್ಕೊಂಡು ತಗೊಂಡು ಹೋಗ್ತೀವಿ. ಆಮೇಲೆ ಸ್ಪೀಡ್ ಇರೋ ಅಂತ ಕರುಗಳನ್ನ ತಗೊಂಡಿದ್ವಿ. ಈಗಲೇ 2 ಕರ ತಗೊಂಡಿದೀವಿ. ಬಸ್ಸಿನ ಅಪ್ಪರ ಹತ್ರ 1 ಕರ ತಗೊಂಡಿದೀವಿ. ಈಗ ನೋಡ್ತಾ ಇದೀವಿ, ಇನ್ನೊಂದ್ 2 ಕರ ಬೇಕು ನೋಡ್ತಾ ಇದೀವಿ. ನಮ್ಮ ಈ ರಾಜಾಜಿನಗರ ರಗಣ್ಣ ಅಂತ ಹೇಳ್ಬಿಟ್ಟು ಓರಿಗಳು, ಇವರು ತುಂಬಾ ಹಳ್ಳಿ ಕಾರ್ ಕಟ್ಟೋದ್ರಲ್ಲಿ ಫೇಮಸ್. ಯಾಕೆಂತಂದ್ರೆ ಇವರು ನಾವು ಸಣ್ಣ ಹುಡುಗರಿಂದ ನೋಡ್ತಾ ಇದೀವಿ. ಸುಮಾರು ಒಂದು 25 ವರ್ಷದಿಂದ ಇದೇ ತರದ ಮೆರವಣಿಗೆ ಮಾಡ್ತಾರೆ, ಮತ್ತೆ ಒಳ್ಳೊಳ್ಳೆ ರಾಸುಗಳನ್ನ ಕಟ್ತಾರೆ. ಹಳ್ಳಿ ಕಾರ್ ಕಟ್ಟೋದ್ರಲ್ಲಿ ರಾಜಾಜಿನಗರ ರಗಣ್ಣ ಅಂತಂದ್ರೆ ಒಂದು ಒಳ್ಳೆ ಉತ್ತಮವಾದ ಹೆಸರಿದೆ ಸರ್ ಅವ್ರು. ಎಲ್ಲ ಫುಲ್ ಎಲ್ಲ ಹಳ್ಳಿ ಕಾರೇ ಸರ್. ನಾವೆಲ್ಲ ಹಳ್ಳಿ ಕಾರ್ ಪ್ರೇಮಿಗಳು. ಯಾಕೆಂತಂದ್ರೆ ಹಳ್ಳಿ ಕಾರು ನಮ್ ದೇಶಿ ತಳಿ, ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ನಾವ್ ಯಾವ್ದೇ ಜಾತ್ರೆ ಆದ್ರೂ ಕೂಡ ಇಲ್ಲೇ ಹಳ್ಳಿ ಕಾರ್ ಜಾತ್ರೆ ಆದ್ರೂ ನಾವು ಬಂದು ನೋಡಿ ನಮಗೆ ಬೇಕಾದ ಎತ್ತುಗಳನ್ನ ಇಲ್ಲಿ ಯಾವೆತ್ತು ಸೆಲೆಕ್ಟ್ ಆಗ್ತಾವನ್ನ ತುಂಬಾ ಸ್ಪೀಡ್ ಇರೋ ಅಂತ ಎತ್ತು ನಾವು ಗೆಸ್ ಮಾಡ್ಬಿಟ್ಟು ಸುಮಾರು ಚಿಕ್ಕಮಗಳೂರಿಗೆ ಒಂದು 10 ರಿಂದ 15 ಕರುಗಳನ್ನ ತಗೊಂಡಿದೀವಿ. ಇವತ್ತು ಬೀರೂರು, ಅಜ್ಜಂಪುರ ಮತ್ತೆ ಚಿಕ್ಕಮಗಳೂರು ನಮ್ಮ ಸುತ್ತಮುತ್ತ ಹಳ್ಳಿಗಳೆಲ್ಲ ಹುಡುಗರುಗಳು ಬಂದು ತಗೊಂಡ್ರು. ಈಗ್ಲೂ ತಗೊಂಡಿದೀವಿ. ಇನ್ನು ಹುಡುಗರುಗಳು ಬಂದಿದ್ದಾರೆ, ಆಲ್ರೆಡಿ ಬರ್ತಾನು ಇದಾರೆ, ಇನ್ನು ಗೆಸ್ ಮಾಡ್ಕೊಂಡು ನೋಡ್ತಾ ಇದಾರೆ. ಒಟ್ಟು ನಮಗೆ ಸ್ಪೀಡ್ ಇರ್ಬೇಕು, ಬ್ಯೂಟಿನ ಇರ್ಬೇಕು. ಹಳ್ಳಿ ಕಾರೇ ನಾವ್ ಯಾವಾಗ್ಲೂ ಕಟ್ಟೋದು. ಹಳ್ಳಿ ಕಾರಿ ಬಹಳ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ. ಅವ್ರು ಸರ್ ಅವನಲ್ಲಿ ಹಳ್ಳಿ ಕಾರ್ ತಳಿಯ ವಿಶೇಷತೆ ಏನು ಸರ್? ಹಳ್ಳಿ ಕಾರ್ ತಳಿ ಅಂತಂದ್ರೆ ಒಳ್ಳೆ ಎತ್ತು, ಇದು ಒಳ್ಳೆ ಬುದ್ಧಿ ಇದೆ. ಇದು ಆಯಲ್ಲ, ನಮ್ಮ ಯಾರು ಓನರ್ ಸಾಕಿರ್ತಾರ ಅವ್ರಿಗೆ ಬಹಳ ತುಂಬಾ ಬೆಲೆ ಕೊಡುತ್ತೆ. ಆಮೇಲೆ ಉತ್ತಮವಾಗಿ ಆರಂಭ ಮಾಡುತ್ತೆ. ಬರೀ ಇದಕ್ಕೋಸ್ಕರ ಕ್ರೇಜ್ಗೋಸ್ಕರ ಸಾಕಿದ್ರೆ ತುಂಬಾ ಕಷ್ಟ ಆಗುತ್ತೆ. ಉತ್ತಮ ಆರಂಭನೂ ಮಾಡುತ್ತೆ, ಮತ್ತೆ ಅತಿಯಾದ ಸ್ಪೀಡ್ ಇದೆ ಇದು ವರಿ ಹಳ್ಳಿ ಕಾರಲ್ಲಿ. ಆಮೇಲೆ ನೋಡಕ್ಕೆ ಬ್ಯೂಟಿ ಇದೆ. ಬ್ಯೂಟಿ ಇರೋದ್ರಿಂದ ನಾವು ದಿನನಿತ್ಯ ಬಸವಣ್ಣ ನೋಡಿ ಮುಂದಿನ ಕಾರ್ಯಕ್ರಮಗಳನ್ನ ಕೆಲಸಗಳನ್ನ ಮಾಡ್ಕೊಳ್ಳೋದು. ಯಾಕೆಂತಂದ್ರೆ ನಾವು ತುಂಬಾ ಓರಿಗಳು ಕಟ್ಟೋದ್ರಲ್ಲಿ ಫೇಮಸ್ ಇದೀವಿ ಚಿಕ್ಕಮಗಳೂರಲ್ಲಿ. ತುಂಬಾ ಹಲವಾರು ಜನ ಇದಾರೆ. ಚಿಕ್ಕಮಂಗ್ಳೂರಿಂದ ನೀವು ಇಲ್ಲಿ ಬಂದಿರೋದು? ಸರ್ ಪ್ರತಿ ವರ್ಷ ನಾವು ಘಾಟಿ ಜಾತ್ರೆ ಅನೌನ್ಸ್ಮೆಂಟ್ ಡೇಟ್ ಎಷ್ಟೊತ್ತಿಗೆ ಆಗುತ್ತೆ ಅಂತ ತಿಳ್ಕೊಂತ ಇರ್ತೀವಿ. ನಾವು ನೆನ್ನೆನೆ ಬಂದಿದೀವಿ, 7-8 ಕರುಗಳು ತಗೊಂಡಿದೀವಿ. ಇನ್ನು ನೋಡ್ತಾ ಇದೀವಿ, 2 ಕರುಗಳು ಬೇಕು. ಈಗ 1 ಕರು ತಗೊಂಡ್ವಿ, ಬಸ್ಸಿನ ಪರ ಅಂತ ಹೇಳ್ಬಿಟ್ಟು ಅವ್ರ ಹತ್ರದಿಂದ 6 ತಿಂಗಳಿಂದ ಫಾಲೋಅಪ್ ಮಾಡ್ತಿದ್ವಿ 1 ಕರ ತಗೊಳಕ್ಕೆ. ಅದನ್ನ ನಮ್ಮ ಹಾಸನ್ ಮಂಜಣ್ಣ ಅಂತ ಹೇಳಿ ಅದೊಂದು ರ್ಯಾಲಿಗೆ ಪಾಸ್ ಆಗತ್ತೆ ಅಂತ ಹೇಳಿ ಚಿಕ್ಕನಹಟ್ಟಿಯಲ್ಲಿ ಇದಾರೆ ಹಾಸನ್ ಮಂಜಣ್ಣ ಅಂತ ಹೇಳಿ. ಅವರು ಎತ್ ಕಟ್ಟೋದ್ರಲ್ಲಿ ಕಿಂಗ್ ಅಂದ್ರೆ ಕಿಂಗ್ ಮೇಕರ್ ಅಂತ ಹೇಳ್ಬೋದು ಅವ್ರನ್ನ. ಇಂತ ಎತ್ ಹಿಂಗೆ ಆಗುತ್ತೆ ಅನ್ನೋ ಅನುಭವಿನೇ ಅವರು ಕಿಂಗ್ ಮೇಕರ್ ಸರ್. ಓಕೆ, ಒಂದು ಉತ್ತಮವಾದಂತ ಮಾಹಿತಿ ಕೊಟ್ಟರು ಹಳ್ಳಿ ಕಾರ್ ತಳಿ ಬಗ್ಗೆ, ಹಳ್ಳಿ ಕಾರ್ ತಳಿಯ ವಿಶೇಷತೆ ಬಗ್ಗೆ. ನೋಡೋಣ ಮುಂದೆ ಹಿಂಗೆ ಜಾತ್ರೆ ಕಡೆ ಹೋಗೋಣ.
ದೇವಸ್ಥಾನದ ಒಳಭಾಗದಲ್ಲಿ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ನಮಗೆ ಸಿಗಲಿಲ್ಲ. ನಾವು ದರ್ಶನ ಮುಗಿಸ್ಕೊಂಡು ಪ್ರಸಾದವನ್ನು ಕೊಡ್ತಾಯಿದ್ರು. ಪ್ರಸಾದವನ್ನು ಸ್ವೀಕರಿಸ್ತಾ ಬಿತ್ತನೆ ವರಿನ ಸಾಕಿದ್ದಾರೆ. ಏನ್ ಹೆಸರಣ್ಣ? ಸರ್ ನನ್ನ ಹೆಸರು ಅಮಿತ್ ಅಂತ, ಯಾವೂರಿಂದ ಬಂದಿರಾ? ಹಾಸನ ಹತ್ರ ಅರ್ಕೊಳ್ಬೋದು ಸರ್. ಹಾಸನಿಂದ ಬಂದಿರಾ? ಹಾ. ಎಷ್ಟು ದಿನ ಆಯ್ತು ಬಂದು ನೀವು? ಸರ್ 3 ದಿನ ಆಯ್ತು. 3 ದಿನ. ಇವತ್ತಿಗೆ 3 ದಿನ. ಹೋಗೋದು ನೀವು? ಸರ್ ನಾಳೆ ಎಲ್ಲ ನಾಡ್ದು ಹೋಯ್ತೀವಿ. ಓಕೆ. ಇಲ್ಲಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಜಾತ್ರೆ ಒಳಗ ಊಟ ತಿಂಡಿಗೆಲ್ಲ ಏನು ಕೊರತೆ ಇಲ್ಲ, ವ್ಯವಸ್ಥೆ ಚೆನ್ನಾಗಿದೆ ಸರ್. ಓಕೆ. ಈ ಓರಿ ಎಷ್ಟು ವರ್ಷ ಆಗಿದೆ ತಂದಿ? ಸರ್ ಇದನ್ನ ನಾವು ತಂದು 4 ವರ್ಷ ಆಯ್ತು. 4 ವರ್ಷ. ಮಾಗಡಿ ಜಾತ್ರೆ ಒಳಗ 8 ತಿಂಗಳ ಕರಿನಾಗ ಹಿಡ್ಕ ಬಂದಿತ್ತು ಸರ್. ಓಕೆ. ಇದನ್ನ ಮಾರ್ಬೇಕಂತ ತಂದಿದ್ದಾರೆ ಹೆಂಗೆ? ಸರ್ ಸೇಲಿಂಗ್ ಪರ್ಪಸ್ ಏನಿಲ್ಲ, ನಮ್ ಗೀಟಿಗೆ ಬಂದ್ರೆ ಕೊಡ್ತೀವಿ ಸರ್ ನಾವು. ಓಕೆ. ಬಟ್ ಇದು ಶೋಕಿ ನೋಡ್ಬೇಕಂತ ತಂದಿದ್ದೀರಿ. ಜನಗಳಿಗೆ ಹಳ್ಳಿಕಾರ ಬಗ್ಗೆ ಸ್ವಲ್ಪ ಅರಿವು ಮೂಡಿಸೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ತಂದಿರೋದು ಸರ್ ಇದು. ಈಗ ಎಷ್ಟಲ್ಲಿದೆ ಇದು ಓರಿ? ಸರ್ ಇವಾಗ ಕಡೆ ಐತೆ. ಕಡೆ ಅಲ್ಲು. ಏನ್ ರೈಟ್ ಕೋಟ್ ಮಾಡ್ತಿದ್ರಿ ಇದಕ್ಕೆ? ಸರ್ ಇದಕ್ಕೆ 3.5 ಲಕ್ಷ ಬೆಲೆ. ಇದಕ್ಕೆ 3.5 ಲಕ್ಷ ಕೋಟ್ ಮಾಡ್ತಿದ್ರೆ ನೀವೇ ನೋಡ್ಬೋದು ಹೇಗಿದೆ ಅಂತ. ಓರಿ ಅಂತೂ ತುಂಬಾ ಚೆನ್ನಾಗಿದೆ. ಈಗ ಒಳ್ಳೊಳ್ಳೆ ಕರುಗಳು ಇದರಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ARK ಕೃಷ್ಣ ಎಂಬ ಓರಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನನಗೆ ಗುರಾಯಿಸ್ತಾ ಇದ್ದಾನೆ ನೋಡ್ರಿ, ನನಗೆ ಗುರಾಯಿಸ್ತಾ ಇದ್ದಾನೆ ಅಣ್ಣ. ಏನ್ ಚೆನ್ನಾಗಿದೆ ಗುರು ಇದು. ಇದು ಬಿತ್ತನೆ ಓರಿ. ಇದು 6.5 ಅಡಿ ಮೇಲೆ ಇಟ್ಟಿದೆ. ಇದು ನಾನೇ 6 ಅಡಿ ಇದ್ದೀನಿ, ನನಗಿಂತ ಹೈಟ್ ಕಾಣಿಸ್ತಾ ಇದೆ. ಇದು ಬಿತ್ತನೆ ಓರಿ. ಇದು ತಡಿ ಮರ, ಹಂಗ ಆಡ್ಬೇಡ. ನನ್ ಸ್ನೇಹಿತ ಅಂತೂ ಫುಲ್ ರಚಿಕೆದ್ಬಿಟ್ಟವನೆ. ಓರಿ ನೋಡೋದ್ರಲ್ಲಿ ನಂಬರ್ 1. ಸರ್ ನಮಸ್ತೆ. ಹೆಸರೇನು ಸರ್ ನಿಮ್ದು? ಆದರ್ಶ ಅಂತ ಸರ್. ಯಾವ ಊರಿಂದ ಬಂದಿದ್ದೀರಾ? ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಹೌದಾ? ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದ್ದೀರಾ ಸರ್ ನೀವು? ಸುಮಾರು ನಮ್ಮ ತಾತನ ಕಾಲದಿಂದ ಬರ್ತಾ ಇದ್ದೀರಾ. ಏನು ಹಳ್ಳಿಕಾರು ವಿಶೇಷತೆ ಏನು ಸರ್ ಇದ್ರ ಬಗ್ಗೆ ಸ್ವಲ್ಪ? ವಿಶೇಷತೆ ಅಂದ್ರೆ ನೀವೇ ನೋಡ್ಬೋದು, ಕೊಂಬು, ಅಂದ ಪಂದ, ಈ ತರ ನೈಸು ಇದಿದ್ರೆ ಹಳ್ಳಿಕಾರ ಅಂತ. ಓಕೆ. ಈಗ ನಿಮ್ಮ ಎಷ್ಟು ಓರಿಗಳನ್ನ ಕಟ್ಟಿದ್ದೀರಾ ಸರ್ ಈಗ ಇದರಲ್ಲಿ? 10 ಜೊತೆ ಕಟ್ಟಿದ್ದೀವಿ. 10 ಜೊತೆ ಕಟ್ಟಿದ್ದೀರಾ? ಈಗ ಈ ಓರಿ ಏನ್ ರೈಟ್ಗೆ ಹೋಗ್ತಾ ಇದೆ ಸರ್ ಇವಾಗ? 12.5 ಲಕ್ಷ. 12.5 ಲಕ್ಷ. 12.5 ಲಕ್ಷಕ್ಕೆ ಹೋಗ್ತಾ ಇದೆ ಇದೊಂದು ಜೋಡಿ. ಇದ್ರದ್ದು ಬ್ಯೂಟಿ ಅದ್ರ ಬಗ್ಗೆ ಹೇಳ್ತೀರಾ? ಬ್ಯೂಟಿ ಅಂದ್ರೆ ನೀವೇ ನೋಡ್ತಾ ಇದೀರ, ಬಣ್ಣ, ಕೊಂಬು, ಕಣ್ಣು, ಕಾಲು ಕಂಬ, ಉದ್ದ, ಬೀಸು. ಏನ್ ಆಯಲ್ಲ ಒದಿಯಲ್ಲ? ಅದೆಲ್ಲ ಅದೆಲ್ಲ ಮಾಡಲ್ಲ. ಇದ್ರಿಂದ ಎಷ್ಟೆಲ್ಲ ಇದಾವೆ ಇವು? 2 ಓರಿ ಕಡೆ ಅಲ್ಲ? ಹೌದು. ನಮ್ ಚಪ್ಪರದಲ್ಲಿ ಇವೇ ಟಾಪ್. ನಿಮ್ ಚಪ್ಪರದಲ್ಲಿ ಇವೇ ಟಾಪಸ್ಗಳು? 12 ಲಕ್ಷ ರೂಪಾಯಿ ಬೆಲೆ ಬಾಳ್ತಿದಾವೆ. ಹೌದು. ಈಗ ಎಷ್ಟು ಜೊತೆ ಈಗ ಕಟ್ಟಿರೋದು? 10 ಜೊತೆ. 10 ಜೊತೆ ಇದಾವೆ. ಒಂದೊಂದ್ ತರ ವಿಶೇಷತೆ ಇದೆಯಾ ಸ್ಕೂಲಲ್ಲಿ? ಹೌದು. ಅಲ್ಲಲ್ಲಿ ಬೇರೆ. ಇವಾಗ ಇವು ಕಡೆಯಲ್ಲೋ, 6 ಆ ತರ, 2 4 ಅಲ್ಲಿಲ್ಲ, ಈ ತರ ವಿಭಾಗವಾಗಿ ಮಾಡ್ಕೊಂಡಿದ್ವಿ. ಒಟ್ಟು ನಿಮ್ ಈ ಚಪ್ಪರದಲ್ಲಿ ಇವೇ ಟಾಪಸ್ಗಳು? ಇವೇ ಟಾಪ್. ಎಷ್ಟು ವರ್ಷ ಈಗ ಮಾಡ್ಕೊಂಡ್ ಬಂದಿದ್ದೀರಾ? ನಿಮ್ಗೆ ಇದ್ರ ಅನುಭವ ಏನಾಗಿದೆ? ಜನ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದಾರೆ? ನಾನ್ ಚಿಕ್ಕ ವಯಸ್ಸಿನ ನೋಡ್ತಾ ಇದ್ದೆ, ಇದ್ರ ಅನುಭವ ನನ್ಗೆ ಇರ್ಲಿಲ್ಲ. ಸುಮಾರು ಒಂದು 6-7 ವರ್ಷದಿಂದ ಇದ್ರ ಅನುಭವ ಚೆನ್ನಾಗಾಗಿದೆ. ಇವಾಗ ಪಕ್ಕ ಇದೆ. ಜನಗಳು ನಿಮ್ಗೆ ಏನ್ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದಾರೆ? ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಎಲ್ಲಾ ಕಡೆನೂ ನಿನ್ನೆ ಮೆರವಣಿಗೆ ಅಷ್ಟೇ ಬೇಜಾನ್ ಜನ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಟ್ರು. ಸಾಕ್, ನಮ್ಗೆ ಖುಷಿ ಆಯ್ತು. ನಿಮ್ಗೆ ಇದೇ ಸಂತೋಷ? ಹೌದು. ಬೇರೆ ಏನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ? ಜನ ಅಭಿಮಾನ ನಿಮಗೆ ಸಂತೋಷ ಅಷ್ಟೇ. ಪೂರ್ವೇ ಜರ್ನಿ ಮುಗೀತು, ಬರ್ತಾ ಇದೀವಿ. ಅದ್ದೂರಿ ದನಗಳ ಜಾತ್ರೆ ಮುಗಿಸ್ಕೊಂಡು ನಾನು ನಮ್ ಗೆಳೆಯನು ಕೂಡ ಈಗ ಹೊರಟ್ಬಿಟ್ಟಿದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ವಿಡಿಯೋ ನೋಡಿದಾರಲ್ಲ ಲೈಕ್ ಅನ್ನ ಒತ್ತಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಒತ್ತಿ.